ಲೇ ತಮ್ಮ ಎಕ್ಸಾಮಿನೇಷನ್ ದೊಳಗ್ ಸಣ್ಣ ಸಣ್ಣ ಕ್ವಶನ್ಸ್ ಬಿಡಿಸಿ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಹೋದ್ರೆ ಎಕ್ಸಾಮ್ ಕ್ರ್ಯಾಕ್ ಆಗಂಗಿಲ್ಲ. ಇಂತ ಕ್ವಶನ್ಸ್ ಏನಾರ ಬಿದ್ದಿದ್ದು ನೋಡ್ರಿ ಅಂದ್ರ ಕಣ್ಣಿಗೆ ಚಕ್ರ ಬಂದ್ ಥಂಡಿ ಊರಿನ ಬಂದ್ಬಿಡ್ತಾವ. ಹಂಗಾಗ್ಬಾರ್ದಂತಂದ್ರ ಅಡ್ವಾನ್ಸ್ ಅದ್ರ ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು, ಅದ್ರ ಹಿಂದಿರ್ತಕ್ಕಂತ ಅಪ್ರೋಚ್ ತಿಳ್ಕೊಂಡಿರ್ಬೇಕು. ಹಂಗಾದ್ರೆ ಈ ಕ್ವಶನ್ ಅನ್ನ ಹೆಂಗ್ ಟ್ಯಾಕಲ್ ಮಾಡ್ಬೇಕು ನೋಡ್ರಿ, ಸ್ಮಾರ್ಟ್ ಅಪ್ರೋಚ್ ಹೆಂಗ್ ಹಚ್ಬೇಕು ನೋಡ್ರಿ. ವಿದ್ಯಾರ್ಥಿಗಳೇ ಒಂದಂತೂ ಹೇಳ್ತೇನ್ರಿ, ಇದ್ರ ಹಿಂದ್ಗಡೆ ಒಂದು ತಾತ್ಪರ್ಯ ಅದ. ಅದೇನಂತಂದ್ರ ಡಿಫ್ರೆನ್ಸ್ ಸೇಮ್ ಇರ್ಬೇಕ. ಏನ ಸೇಮ್ ಇರ್ಬೇಕ? ಡಿಫ್ರೆನ್ಸ್ ಸೇಮ್ ಇರ್ಬೇಕ. ನೋಡ್ರಿ ಎಲ್ಲ ಕಡೆ ಯಾಡ್ 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 ಐತಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದು ಎ, ಇದು ಬಿ, ಇದು ಬಿ, ಇದು ಸಿ, ಇದು ಸಿ, ಇದು ಡಿ. ಹಿಂಗ ಹಾಕೋತ ಹಾಕೋತ ಲಾಸ್ಟಕ್ಕ ಇದು ವಾಯ, ಇದು ಜಡ್. ಹಿಂಗಿದ್ದಾಗ ಈ ಕ್ವಶನ್ ಅನ್ನ ಹೆಂಗ್ ಟ್ಯಾಕಲ್ ಮಾಡ್ಬೋದು ನೋಡ್ರಿ ವಿದ್ಯಾರ್ಥಿಗಳೇ. ಒಂದಂತೂ ಹೇಳ್ತಾ ಇದೀನ್ರಿ, 1/a - 1/z ಮಾಡ್ಬಿಟ್ರೆ ನಮ್ದು ಆನ್ಸರ್ ಪರ್ಫೆಕ್ಟ್ ಬಂದ್ಬಿಡ್ತದ. ಹಂಗಾರ ಎ ಅಂದ್ರ ಏನೈತಿ? 1/1 ಐತಿ. ಜಡ್ ಅಂದ್ರ ಎಷ್ಟೈತಿ? 47 ಐತಿ. 1/47. ಸೊ ನೋಡ್ರಿ, 47 1 47. 47 ಬರಿತೀನ್ರಿ. 47 ಒಳಗ -1 ಮಾಡಿದ್ರೆ ಏನಾಗ್ತದ? 46 ಆಗ್ತದ. 46/47 ನಮ್ಮ ಆನ್ಸರ್ ಆಗ್ತದ. ಏನಾಕೈತಿ ನಮ್ಮ ಆನ್ಸರ್? 47. ಯಾವ ಆಪ್ಷನ್ ಐತಿ? ಜೈ ಆಂಜನೇಯ. ಕೆಳಗಡೆ ಕಮೆಂಟ್ ಮಾಡ್ರಿ ಯಾವ ಆಪ್ಷನ್ ಐತಿ ಅನ್ನೋದನ್ನ. ಎಸ್, ಇಂಥ ಕ್ವಶನ್ಸ್ ಅನ್ನ ಟ್ಯಾಕಲ್ ಮಾಡೋದು ನೀವು ಕಲಿಬೇಕ್ರಿ. ಹೊಸ ಹೊಸ ಕಾನ್ಸೆಪ್ಟ್ ಗಾಗಿ, ಹೊಸ ಹೊಸ ಟ್ರಿಕ್ಸ್ ಗಾಗಿ ಎಲ್ಲಾ ಸಬ್ಜೆಕ್ಟ್ ದೊಳಗೂ ಅದ್ಭುತವಾದಂತ ಕ್ಲಾಸ್ ಮಾಡುವಂತಹ ತರಬೇತಿ ಕೇಂದ್ರ ಏನಾದ್ರು ನೀವು ಆಯ್ಕೆ ಮಾಡ್ಕೊಂಡ್ರೆ 100% ನೀವು ಸಕ್ಸಸ್ ನಿಯರ್ ಆಗ್ತೀರಿ. ಹಾಗಿದ್ರೆ ಮತ್ತೆ ತಡ, ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾ ಇದ್ದಾವ. ಮೇಲ್ಗಡೆ ಕಾರ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ ನೀವು SSC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ್ದೇ ಎಕ್ಸಾಮ್ ಇರಲ್ರಿ, ಸೆಂಟ್ರಲ್ ಗೌರ್ಮೆಂಟ್ 108 ಎಕ್ಸಾಮ್ ಬರಿಬೋದಾ. ಅದಕ್ಕ ಮೇಲ್ಗಡೆ ಕಾಣ್ತಕ್ಕಂಥ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ತೆ.